ನೋಡಿಕೊಳ್ಳಲು ಸಂಪೂರ್ಣ ಜವಾಬ್ದಾರಿ ನನ್ನದೆಂದು ಆಶ್ವಾಸನೆ ಕೊಟ್ಟರು. ಇದಾದ ನಂತರ ನಮಗೆ ಎದುರಾಗಿದ್ದು LKG ಮತ್ತು UKG ಆಂಗ್ಲ ಮಾಧ್ಯಮದಲ್ಲಿ ನಡೆಸಲು ಕರ್ನಾಟಕದ ಸರ್ಕಾರದಿಂದ ಅನುಮೋದನೆ ತೆಗೆದುಕೊಳ್ಳುವುದು. ಸಿ ಜಯಪ್ಪ ಸರ್ ಅವರ ಸಹಾಯದಿಂದ ನಾವು ಕಡೂರು ಶಾಸಕರಾದ ಶ್ರೀ ಆನಂದ್ ಅವರನ್ನು ಭೇಟಿ ಮಾಡಿ ಅವರಿಂದ LKG ಮತ್ತು UKG ಆಂಗ್ಲ ಮಾಧ್ಯಮದಲ್ಲಿ ನಡೆಸಲು ಶಿಫಾರಸು ಪತ್ರ ಪಡೆದು ಶಿಕ್ಷಣ ಇಲಾಖೆಗೆ ನೀಡಲಾಯಿತು. ಕೆಲವೇ ದಿನಗಳಲ್ಲಿ ನಮಗೆ LKG ಮತ್ತು UKG ಆಂಗ್ಲ ಮಾಧ್ಯಮದಲ್ಲಿ ನಡೆಸಲು ಕರ್ನಾಟಕ ಸರ್ಕಾರದಿಂದ ಅನುಮೋದನೆ ದೊರೆಯಿತಲ್ಲದೆ ಬರುವ ವರ್ಷದಿಂದ 1ನೇ ತರಗತಿ ಕೂಡ ಆಂಗ್ಲ ಮಾಧ್ಯಮದಲ್ಲಿ ಆಗುವುದೆಂದು ಅನುಮೋದನೆ ನೀಡಲಾಯಿತು. ಇದಾದ ನಂತರವೇ ನಮಗೆ ನಿರಾಳವಾಗಿ ಉಸಿರಾಡಿದೆವು. ಹೀಗೆ ಪ್ರತಿ ವರ್ಷ ಒಂದೊಂದು ತರಗತಿಯನ್ನು ಆಂಗ್ಲ ಮಾಧ್ಯಮದಲ್ಲಿ ಸರ್ಕಾರ ಮಾಡುತ್ತದೆ. ಇನ್ನು 5 ವರ್ಷಗಳಲ್ಲಿ ಈ ಶಾಲೆ ಆಂಗ್ಲ ಮಾಧ್ಯಮ ಶಾಲೆ ಎನಿಸಿಕೊಳ್ಳುತ್ತದೆ. ಅನುಮೋದನೆ ಸಿಕ್ಕಿದ ನಂತರ ಧನ್ಯವಾದಗಳನ್ನು ತಿಳಿಸಲು ಶಾಸಕರನ್ನು ಭೇಟಿ ಮಾಡಿದ್ದೆವು. ಈ ವಿಷಯ ತಿಳಿದ ಶಾಸಕರು ಹಿರಿಯ ವಿದ್ಯಾರ್ಥಿಗಳನ್ನು ತುಂಬ ಮೆಚ್ಚಿಕೊಂಡರು ಹಾಗೂ ಮುಂದೆ ಏನೇ ಸಹಾಯ ಬೇಕಾದರೂ ನೀವು ನನ್ನಲ್ಲಿ ಯಾವಾಗ ಬೇಕಾದರೂ ಬರಬಹುದೆಂದು ಹೇಳಿದರು. ಶ್ರೀ ಜಯಪ್ಪ ಸರ್ ಅವರ ಮಾರ್ಗದರ್ಶನದಿಂದ ನಮ್ಮ LKG ಮತ್ತು UKG ಶಿಕ್ಷಕಿಯರು ಮಕ್ಕಳಿಗೆ ಚೆನ್ನಾಗಿ ಬೋಧಿಸುತ್ತಿದ್ದಾರೆ. ಅದರಲ್ಲಿ ಯಾವ ಸಂದೇಹವೂ ಇಲ್ಲ. 1 ವರ್ಷ ಯಾವ ಅಡೆತಡೆಯೂ ಇಲ್ಲದೆ ಯಶಸ್ವಿಯಾಗಿ ನಡೆದು 2ನೇ ವರ್ಷಕ್ಕೆ ಕಾಲಿಡುತ್ತಿದ್ದೇವೆ. ಇಲ್ಲಿಯವರೆಗೂ ಶ್ರೀ ಜಯಪ್ಪ ಸರ್ ಹೆಜ್ಜೆಗೂ ಸಹಾಯ ಮಾಡಿದ್ದಾರೆ. ಅವರ 2 ವೀಲರ್ನಲ್ಲಿ ಓಡಾಡಿದ್ದು ಒಂದು ಮರೆಯಲಾಗದ ಅನುಭವ. ಈ ಮಧ್ಯೆ ಶ್ರೀ ಮಂಜುನಾಥ ಶರ್ಮಾ ಅವರು ಪಟ್ಟಣಗಿರಿ ರಂಗನಾಥ ಶಾಸ್ತ್ರಿ ಹಾಗೂ ಕೃಷ್ಣವೇಣಮ್ಮ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ಸುಮಾರು 1 ಲಕ್ಷ ರೂಪಾಯಿಗೂ ಮೀರಿದ RO ವಾಟರ್ ಸಿಸ್ಟಮ್ ಅನ್ನು ಶಾಲೆಗೆ ನೀಡಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು. 2ನೇ ವರ್ಷ 2025 ಮತ್ತು 2026 ಕೂಡ ಮಕ್ಕಳ ನೋಂದಣಿಗೋಸ್ಕರ ಸುತ್ತಮುತ್ತಲ ಹಳ್ಳಿಗಳಿಗೆ ಬ್ಯಾನರ್ಗಳೊಂದಿಗೆ ಭೇಟಿ ನೀಡಿ ಮಕ್ಕಳನ್ನು ನಮ್ಮ ಉಚಿತ ಶಿಕ್ಷಣ ಶಾಲೆಗೆ ನೋಂದಣಿ ಮಾಡಿಸಲು ಪೋಷಕರಲ್ಲಿ ವಿನಂತಿ ಮಾಡಿದೆವು. ಫಲಿತಾಂಶ ಹೆಚ್ಚು ಮಕ್ಕಳು ಸೇರಿಕೊಂಡಿದ್ದಾರೆ. ಆದರೆ 1ನೇ ತರಗತಿಗೆ ಮತ್ತೆ ಅದೇ ಕೊಠಡಿಯ ತೊಂದರೆ ಆಗಿದೆ. ಏಕೆಂದರೆ ಯಾವ ಕೊಠಡಿಗಳು ಕೂಡ ಸರಿ ಇರಲಿಲ್ಲ, ಚೆನ್ನಾಗಿರಲಿಲ್ಲ. ಆದರೆ ಅದನ್ನು ಎರೆಹಳ್ಳಿ ಶ್ರೀ ನೀಲಕಂಠಪ್ಪನವರು ಸುಮಾರು 1.5 ಲಕ್ಷ ರೂಪಾಯಿಗೂ ಮೀರಿ ಖರ್ಚು ಮಾಡಿ ಒಂದು ಕೊಠಡಿಯನ್ನು ನವೀಕರಿಸಿ ನಮ್ಮ ತೊಂದರೆಯನ್ನು ನಿವಾರಣೆ ಮಾಡಿದರು. ಅವರ ಅಮೃತ ಹಸ್ತದಿಂದಲೇ ಆ ಕೊಠಡಿಯನ್ನು ದಿನಾಂಕ 29/7/2025 ಉದ್ಘಾಟನೆ ಮಾಡಿ ಆ ದಿನವೇ ಶಾಲೆಯ ಪುನರಾರಂಭ ಮಾಡಿದೆವು. ಆ ವರ್ಷದ ಪುನರಾರಂಭ ಶ್ರೀ ಜಯಪ್ಪ ಸರ್ ಅವರು ಈ ನವೀಕರಣ ಕಾರ್ಯಕ್ಕೆ ತುಂಬ ಜಾಗರೂಕತೆಯಿಂದ ಸಹಯೋಗ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀ ನೀಲಕಂಠಪ್ಪನವರು ಮಾಡಿರುವ ಈ ಸಹಾಯಕ್ಕೆ ದೊಡ್ಡಪಟ್ಟಂಗಿರಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು ಹಾಗೂ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲೆಂದು ಪ್ರಾರ್ಥಿಸುತ್ತೇನೆ. ಶ್ರೀ ನೀಲಕಂಠಪ್ಪರವರು ಕೂಡ ಈ ಶಾಲೆಯಲ್ಲಿ ಓದಿದವರು. ಈ ವರ್ಷದಿಂದ ಮಕ್ಕಳಿಗೆ ಕಂಪ್ಯೂಟರ್ ತರಬೇತಿ ಪ್ರಾರಂಭ ಮಾಡಲಾಗಿದೆ. ನನ್ನ ಆತ್ಮೀಯ ಸ್ನೇಹಿತರೊಬ್ಬರು ಕಂಪ್ಯೂಟರನ್ನು ದಾನ ಮಾಡಿದರು. ಈ ಕಂಪ್ಯೂಟರನ್ನು ಬೆಂಗಳೂರಿನಿಂದ ಶಾಲೆಗೆ ಕಳಿಸಿಕೊಟ್ಟ ಶ್ರೀ ಕಾರ್ತಿಕ್ ಅವರಿಗೆ ದೊಡ್ಡಪಟ್ಟಗಿರಿ ಕ್ಷೇಮಾಭಿವೃದ್ಧಿ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಕಂಪ್ಯೂಟರ್ ಪಾಠ ಕಲಿಸಲು ಶಿಕ್ಷಕಿಯನ್ನು ನೇಮಕ ಮಾಡಿಕೊಂಡಿದ್ದೇವೆ. ಅವರ ಸಂಭಾವನೆಯನ್ನು ಪಟ್ಟಣಗಿರಿ ದಿವಂಗತ ಶೇಷಮ್ಮ ಮತ್ತು ದಿವಂಗತ ಪರ್ವತಾಚಾರ್ ಅವರ ಮಕ್ಕಳು P. ಹೇಮಂತ್ ಕುಮಾರ್ ಅವರ ಅಣ್ಣ ತಮ್ಮಂದಿರು ವಹಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀ P. ಹೇಮಂತ್ ಕುಮಾರ್ ಮತ್ತು ಅವರ ಅಣ್ಣ ತಮ್ಮಂದಿರವರಿಗೆ ದೊಡ್ಡಪಟ್ಟಣಗಿರಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಶ್ರೀ P. ಹೇಮಂತ್ ಕುಮಾರ್ ಅವರು
ADCTS ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ UK ಕಂಪನಿ ಕೊಲಾಬರೇಷನ್ ಕಂಪನಿಯ ಮಾಲೀಕರು. 16 ಉದ್ಯೋಗಿಗಳು ಇವರ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ವಿಶಿಂಗ್ ಗ್ರೇಟ್ ಸಕ್ಸಸ್. ಶ್ರೀ ಜಯಪ್ಪ ಸರ್ ಅವರ ಪ್ರಯತ್ನದಿಂದ ನಮಗೆ 1ನೇ ತರಗತಿಗೆ ಒಬ್ಬ ಶಿಕ್ಷಕಿಯನ್ನು ಸರ್ಕಾರದವರು ಕೊಟ್ಟಿದ್ದಾರೆ. ಈ ಶಾಲೆಗೆ 2027ಕ್ಕೆ 100 ವರ್ಷ.